ಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ನನ್ನ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಯರ ಹೆಸರಿನಲ್ಲಿ ದಯವಿಟ್ಟು ಯಾರೂ ವಂಚನೆಯನ್ನು ಮಾಡೋಕ್ಕೆ ಹೋಗಬೇಡಿ. ರಾಯರ ಹೆಸರಲ್ಲಿ ಮೃತ್ತಿಕೆ ಪ್ರಸಾದ ಕೊಡ್ತೀನಿ ಅಥವಾ ಪರಿಮಳ ಪ್ರಸಾದ ಕೊಡ್ತೀನಿ ಏನೇನೋ ಹೇಳಿ ಸಿಕ್ಕಾಕ್ಕೊಂಡು ಬಿದ್ದವ್ರನ್ನೆಲ್ಲ ನೋಡಿದ್ದೀರಿ, ನೀವೆಲ್ಲರೂ ಕೇಳಿದ್ದೀರಿ ಅಲ್ವಾ. ಈಗಾಗಲೇ ಅದ್ರ ಬಗ್ಗೆ ವಿಷಯಗಳೆಲ್ಲ ಬಂದಿದೆ. ತುಂಬ ಜನ ಆ ವಿಡಿಯೋನ ನನಗೆ ಹಾಕಿದ್ದಾರೆ, ತುಂಬ ಜನ ಹಾಕಿದ್ದಾರೆ. ನನಗೆ ನ್ಯೂಸಲ್ಲಿ ನೋಡುವಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು, ಇದು ಯಾರಪ್ಪ ಅಂತ. ಎಂಥ ಕೆಲಸ ಮಾಡ್ತಾರೆ, ಜೀವನನೇ ರೂಪಿಸ್ಕೊಡ್ತಾರೆ ರಾಯರು ನಮಗೆ. ಯಾರಿಲ್ಲಪ್ಪ ನನಗೆ ನನ್ನ ಜೀವನವನ್ನು ರೂಪಿಸ್ಕೊಡು ಅಂದಾಗ ನಮ್ಮ ಜೀವನವನ್ನು ಒಂದು ಹಂತಕ್ಕೆ ತರುವಂಥವರು ನಮ್ಮ ರಾಯರು. ಅಂಥದ್ರಲ್ಲಿ ರಾಯರ ಹೆಸರನ್ನು ಅಥವಾ ರಾಯರ ಮೃತ್ತಿಕೆ ಪ್ರಸಾದವನ್ನು ಏನೋ ಮಾಡಿ ಏನೋ ಹಂಚ್ತೀವಿ ಅಂದರೆ ಅದ್ರ ಬದಲು ಬೇಡ್ಬೋದಲ್ವಾ. ಯಾರ ಹತ್ರ ಆದರೂ ಬೇಡಿ ಜೀವನ ಮಾಡ್ಬೋದು. ವಂಚನೆಯನ್ನು ಮಾಡಿ ಪವಿತ್ರವಾದಂಥ ಒಂದು ರಾಯರ ಪ್ರಸಾದವನ್ನು ವಂಚನೆ ಮಾಡಿ ಬೇರೆಯವ್ರಿಗೆ ಕೊಡ್ತೀರಿ, ದುಡ್ಡು ಗಳಿಸ್ತೀರಿ ಅಂತಾದರೆ ಬೇಡ್ಬೋದಲ್ವಾ. ನನಗೇನೂ ಇಲ್ಲ ಕೊಡ್ರಿಯಪ್ಪ, ನನಗೇನೂ ಇಲ್ಲ ಒಂದು ತಟ್ಟೆ ಇಡ್ಕೋಬೋದು. ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ರಾಯರ ವಿಷಯದಲ್ಲಿ ಜೊತೆಗೆ ರಾಯರ ಭಕ್ತರು ತಪ್ಪು ಮಾಡದೇನೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾಗ ಅಥವಾ ಹಿಂಸೆಗಳನ್ನು ಕೊಟ್ಟಾಗ ಅದು ಯಾವಾಗಲೂ ರಾಯರು ಸಹಿಸಲ್ಲ ಅಂತ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾರೆ ಅವ್ರು ಹೇಗೆ ಅನ್ನೋದನ್ನು. ಇದು ಸಾಬೀತಾಯಿತು. ನಾನು ಕೆಲವೊಬ್ಬರಿಗೆ ಆಡಿದಂಥ ಮಾತು ಇದೇನಿದೆ ಇದು ಸಾಬೀತಾಯಿತು. ಈ ಒಂದು ವಿಷಯ ಮೃತ್ತಿಕಾ ಪ್ರಸಾದವನ್ನು ಇದು ಮಾಡಿ ಮಾರ್ತಾ ಇದ್ದಾರೆ ಅನ್ನುವಂಥ ಒಂದು ಇದಿದೆಯಲ್ಲ, ಇದು ನಿಜವಾಗಿಯೂ ನಾನು ಹೇಳ್ತಾ ಇರೋ ಮಾತಿಗೆ ಟ್ಯಾಲಿ ಆಯಿತು ಅಂತ ನನಗನ್ನಿಸ್ತು. ನಾನು ಎಷ್ಟೋ ಜನರಿಗೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಅಳುತ್ತಾರೆ ನನ್ನ ಹತ್ರ, ಹೀಗೆ ಮಾಡಿದ್ರಮ್ಮ ಹಾಗೆ ಮಾಡಿದ್ರಮ್ಮ. ಅಯ್ಯೋ ನಿನ್ನ ಕಣ್ಣಿದ್ರೆ ತೋರಿಸ್ತಾರೆ ಬಿಡೆ, ನಿಜವಾಗಿಯೂ ನಿನ್ನಲ್ಲಿ ಸತ್ಯತೆ ಇದೆ, ರಾಯರನ್ನು ಅಷ್ಟು ನಂಬಿದ್ದೀಯ ಅಂತಾದರೆ ಆ ಎದುರುಗಡೆ ಇರುವಂಥ ಪಾರ್ಟಿಗೆ ರಾಯರು ಏನು ಮಾಡಬೇಕು ಮಾಡ್ತಾರೆ ಬಿಡು, ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ರಾಯರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ಇದ್ದು ಬಿಡಿ. ಹೊಡಿತಾರಾ ಹೊಡಿಲಿ, ಬೈತಾರಾ ಬೈಲಿ, ಅವರು ಬೈದಿದ್ದನ್ನು ಮೈ ಉದ್ಕೊಂಡು ಸುಮ್ಮನಿದ್ದು ಬಿಡಿ. ರಾಯರೇ ಇದು ನನಗಲ್ಲ ನಿಮಗೆ ಅಂತ ಹೇಳಿ ಆಗ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು, ವಂಚನೆ ಯಾವ ರೀತಿಯಲ್ಲೂ ಮಾಡಬಾರ್ದು, ಯಾವ ರೀತಿಯಲ್ಲೂ ವಂಚನೆ ಮಾಡಬೇಡಿ. ರಾಯರ ಭಕ್ತರಿಗೆ ವಂಚನೆ ಮಾಡ್ತೀನಿ ಅಂತ ಯಾವುದೇ ಒಂದು, ರಾಯರ ಭಕ್ತರಿಗೆ ಕೆಟ್ಟದನ್ನು ಯೋಚನೆ ಮಾಡ್ತೀನಿ. ರಾಯರ ಭಕ್ತರೇ ಆಗಿರ್ತಾರೆ ಅವರು ರಾಯರ ಭಕ್ತರೇ ಆಗಿದ್ದು ಮತ್ತೊಂದು ರಾಯರ ಭಕ್ತರಿಗೆ ಹೊಟ್ಟೆ ಕಿಚ್ಚು ಮಾಡುವಂಥದ್ದು, ಏನೋ ಹೇಳುವಂಥದ್ದು, ದಯವಿಟ್ಟು ಅದನ್ನು ಮಾಡಬೇಡಿ. ಮಾಡಿದರೆ ಪ್ರತಿಫಲ ಅನುಭವಿಸ್ತೇವೆ ನಾವು. ಹಾಗೆ ರಾಯರ ಇನ್ನೊಂದು ಪವಾಡ ನೋಡಿ ಹೇಗಿದೆ ಅಂದರೆ, ಆ ಪವಾಡವನ್ನು ಕೇಳಿದಂಥ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ಇನ್ನೇನು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು 4-5 ದಿವಸ ಆಗಿದೆ ಅಷ್ಟೇ. 4-5 ದಿವಸ ಆಗ್ತಾ ಇದ್ದಾಗೆ ನನಗೊಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಅಳುವ ಸದ್ದು ಕೇಳುತ್ತೆ ನನಗೆ. ಯಾಕೆ ಅಳ್ತಾ ಇದ್ದೀರಿ, ಏನಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ಏನಂದರೆ, ಅವರ ಮನೆಯವರು ಹೊರಗಡೆ ಎಲ್ಲ ತೊಗೊಂಡು ಹೋಗ್ತಾರೆ, ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ, ಲಾರಿ ಮೇಲೆ ತೊಗೊಂಡು ಹೋಗುವಂಥ ಕೆಲಸ ಅವರದ್ದು. ಅದು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹೇಳದಲ್ಲಿ ಎಲ್ಲೆಲ್ಲ ಹೇಳ್ತಾರೆ ಅಲ್ಲೆಲ್ಲ ಹೋಗಬೇಕು. ಇತ್ಲಾಗೆ ಅವರ ಹೆಂಡತಿ ಏನಂದರೆ ರಾಯರ ಭಕ್ತರು ಎಲ್ಲ ಜವಾಬ್ದಾರಿ ರಾಯರಿಗೆ ಕೊಟ್ಟಿರುವಂಥ ಹೆಣ್ಣುಮಗಳವಳು. ಯಾಕಂದರೆ ಏಜೇನು ಸಣ್ಣದಲ್ಲ ಅವ್ರದ್ದು, ಇವ್ರದ್ದು ಸಣ್ಣದಲ್ಲ, ಅವ್ರದ್ದು ಸಣ್ಣದಲ್ಲ. ಅಂಥದ್ರಲ್ಲಿ ಬೇರೆ ಕಡೆ ದೂರ ಎಲ್ಲ ಹೋಗಿ ಗಾಡಿ ತೊಗೊಂಡು ಹೋಗಿ ಆ ಲೋಡ್ಗಟ್ಲೆಯನ್ನೆಲ್ಲ ಇದು ಮಾಡಿ ಬರುವಂಥ ಶಕ್ತಿಯನ್ನು ಇವತ್ತು ಕೊಟ್ಟಿರೋದು ರಾಯರು ಅಂತಲೇ ಅನ್ಬೋದು. ಯಾಕಂದರೆ ರಾಯರ ಗಾಡಿಯಲ್ಲಿ ರಾಯರ ಮೃತ್ತಿಕಾ ಪ್ರಸಾದ, ರಾಯರ ಮಂತ್ರಾಕ್ಷತೆ ಎಲ್ಲನೂ ಕೊಟ್ಟಿರ್ತಾಳೆ ತನ್ನ ಗಂಡನಿಗೆ. ಹಾಗೆ ಇದ್ದಕ್ಕಿದ್ದಂತೆ ಕಾಲ್ ಬರುತ್ತೆ. ಏನಾಯಿತು ಅಂತ ಕೇಳಿದಾಗ ತುಂಬ ಅಳ್ತಾರೆ ನನ್ನ ಹತ್ರ. ನನಗೇನಾಯಿತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ಆ ರೀತಿ ಅಳೋದು, ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು. ಅವ್ರು ಅಳೋದನ್ನು ನೋಡಿ ನಾನು ಸ್ವಲ್ಪ ಗಾಬರಿ ಪಟ್ಬಿಟ್ಟೆ, ಏನೋ ಆಗೋಯ್ತು ಇವ್ರ ಗಣ್ಣಿಗೆ ಅಂತ ಹೀಗೆ ಅಂದ್ಕೊಳ್ಬಿಟ್ಟೆ ನಾನು. ಅವಾಗಿಲ್ಲ, ಅಲ್ಲಿ ಆಗಿದ್ದೇನು ಗೊತ್ತಾ, ಲಾರಿ ಹೋಗ್ತಾ ಇದೆ, ದಟ್ಟ ಅರಣ್ಯದ ಮಧ್ಯದಲ್ಲಿ ಗಾಡಿ ನಿಂತು ಹೋಗ್ಬಿಡುತ್ತೆ. ಗಾಡಿ ಚಾಲು ಆಗ್ತಾ ಇಲ್ಲ, ಏನು ಮಾಡ್ರು ಗಾಡಿ ಚಾಲು ಆಗ್ತಾ ಇಲ್ಲ. ಗಾಡಿನ ತಗೊಂಡು ಹೋಗಬೇಕು ಅಂದರೆ ಅದು ಗಾಡಿ ನಿಧಾನ ಹೋಗುತ್ತೆ, ಜೊತೆಗೆ ಸಿಂಗಲ್ ರೋಡ್ ಅದು. ಎದುರುಗಡೆಯಿಂದ ರೋಡ್ ಬಂದರೆ ಎದುರುಗಡೆಯಿಂದ ಗಾಡಿ ಬಂದರೆ ಸಕ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಗಾಡಿ ಅಷ್ಟು ನಿಧಾನ ಹೋಗುತ್ತೆ.
ಗಾಡಿ ಕಂಡೀಷನ್ ಸರಿ ಇದ್ದರೆ ತೊಗೊಂಡು ಹೋಗ್ಬೋದು ಸಿಂಗಲ್ ರೋಡಲ್ಲೂ. ಆದರೂ ಇದ್ರ ಕಂಡೀಷನ್ ಸರಿ ಇಲ್ಲ, ಇದು ಹೋಗ್ತಾನೇ ಇರಬೇಕು, ಅತ್ಲಾಗಿತ್ಲಾಗ ವಾಲಂಗಿಲ್ಲ ಈ ರೀತಿ. ಕೊನೆಗೆ ಅವ್ರ ಗಂಡ ಏನು ಮಾಡ್ತಾರೆ, ಒಬ್ಬರನ್ನ ಮೆಕ್ಯಾನಿಕ್ ಕರೆಸ್ತಾರೆ. ಅವ್ರು ಹೇಳ್ತಾರೆ ಅದು ಇಲ್ಲಿ ಸಾಧ್ಯ ಇಲ್ಲ, ನೀವು ಗ್ಯಾರೇಜಿಗೆ ತೊಗೊಂಡು ಬರಬೇಕು. ಗ್ಯಾರೇಜ್ ಎಷ್ಟು ದೂರ ಆಗುತ್ತೆ? 30-35-40 ಕಿಲೋಮೀಟ್ರ್ ದೂರ ಆಗುತ್ತೆ. ರಾತ್ರಿ ಆಗಿಬಿಟ್ಟಿದೆ, ತೊಗೊಂಡು ಹೋಗಕ್ಕಂತೂ ಆಗಲ್ಲ. ಆದರೆ ಅಲ್ಲಿ ಸಮಸ್ಯೆ ಏನು ಗೊತ್ತಾ, ಅಲ್ಲೆಲ್ಲಾದರೂ ಗಾಡಿ ನಿಂತ್ಕೊಂಡಿದ್ದರೆ ಅದೇನು ಲೋಡ್ ತೊಗೊಂಡು ಬಂದಿದ್ದಾರೆ, ಲೋಡ್ ಅಷ್ಟು ಖಾಲಿ ಆಗದೆ ಅಲ್ಲಿ. ಅಂಥ ಕಳ್ಳರುಗಳಿದ್ದಾರೆ, ಡಿಸೈಲ್ ಕದೀತಾರೆ, ಲೋಡನ್ನು ಕದೀತಾರೆ, ಎಲ್ಲನೂ ಮಾಡ್ತಾರೆ ಅಲ್ಲಿ. ಅದು ಮಾಡುವಾಗ ಏನಾದರೂ ಕಂಡು ಕೆಳಗಡೆ ಇಳಿದು ಬಂದರೋ ಮತ್ತು ಇವರು ಮುಗೀತು ಕತೆ. ಈ ರೀತಿ ಸನ್ನಿವೇಶಗಳು. ಪಾಪ ನಾವು ಲಾರಿ ದೂರ ದೂರ ತೊಗೊಂಡು ಹೋಗ್ತಾರೆ ಕೆಲವರೆಲ್ಲ, ಅವ್ರದ್ದು ಪರಿಸ್ಥಿತಿಗಳು ಹೀಗಿರುತ್ತೆ. ಆಗ ಹೇಳ್ತಾರೆ, ಇಲ್ಲ ಹೀಗಾಗ್ಬಿಟ್ಟಿದೆ, ನನಗೆ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾರೆ ನನ್ನ ರಾಯರು, ಯಾಕೆ ಹಿಂಗೆ ಆಗ್ತದೆ ಗೊತ್ತಾಗಲ್ಲ. ರಾತ್ರಿ ಏನಾದರೂ ಆದರೆ ಲೋಡ್ಗಟ್ಲೆ ಇದೆ, 10 ಲಕ್ಷ 15 ಲಕ್ಷದ ಮಾಲಿದೆ ಅದರಲ್ಲಿ, ಜೊತೆ ನನ್ನ ಗಣ್ಣಿಗೂ ಅಷ್ಟು ಯಾರಾದರೂ ಬಂದರೂ ಇದು ಮಾಡುವಂಥ ಇದು ಇಲ್ಲ ಅಂತೇಳಿ ತುಂಬ ಅಳ್ತಾ. ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ನಾನು ಎಲ್ಲಿಗೂ ಹೊರಟಿದ್ದೆ ಆವಾಗ. ಹೊರಟಾಗ ಏನು ಮಾಡಿದೆ, ಹೋದೆ, ಕೈಕಾಲು ರೆಡಿ ಆಗಿದ್ದೆ ನಾನು. ಮತ್ತೆ ಹೋದೆ, ಕೈಕಾಲು ಮುಖ ತೊಳ್ಕೊಂಡು ರಾಯರಿಗೆ ಎಷ್ಟೋ ಕಾಣಿಕೆ ನೆನಪಿಲ್ಲ ನನಗೆ, ಎಷ್ಟೋ ಕಾಣಿಕೆನ ಇಟ್ಟೆ. ರಾಯರೇ ನಾನು ಬೇಡಿದ್ದೊಂದೇ, ಅವ್ರು ಬೇಡ್ತಾ ಇರೋದು ಏನಂದರೆ ಹೆಂಗಾದರೂ ಗ್ಯಾರೇಜಿಗೆ ಹೋಗಲಿ ಅಂತ. ಆದರೆ ನಾನು ಅದನ್ನು ಕೇಳಲಿಲ್ಲ. ನಾನು ಒಂದೇ ಮಾತನ್ನು ಕೇಳಿದ್ರು ರಾಯರ ಹತ್ರ, ರಾಯರೇ ಗ್ಯಾರೇಜಿಗಂತೂ ಈ ರಾತ್ರಿ ಹೊತ್ತಲ್ಲಂತೂ ಅವ್ರು ಹೋಗೋದಿಲ್ಲ, ನನಗೆ ಗ್ಯಾರಂಟಿ ಗೊತ್ತು. ಆದರೆ ಅವ್ರ ಗಂಡನ್ನು ಮತ್ತು ಲಾರಿಯಲ್ಲಿರುವಂಥ ಪ್ರತಿಯೊಂದು ಮಾಲನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮದಾಗಬೇಕು ರಾಯರೇ, ಇಷ್ಟು ಮಾಡಿಕೊಡಿ ತಂದೆ. ತುಂಬ ಅಳ್ತಾ ಇದ್ದಾಳೆ. ನನ್ನ ಹತ್ರ ಪ್ರಾರ್ಥನೆ ಮಾಡಿ ಅಂದಿದ್ದಾಳೆ. ನಾನು ಪ್ರಾರ್ಥನೆಯನ್ನು ಮಾಡಿದ್ದೀನಿ, ರಾಯರೇ ನೆರವೇರಿಸ್ಕೊಡಿ ಅಂತ ಹೇಳಿ ರಾಯರಿಗನ್ನು ಪ್ರಾರ್ಥನೆ ಮಾಡಿ ಮತ್ತೆ ಫೋನ್ ಮಾಡ್ತೀನಿ. ಏನು ಹೆದರಬೇಡ, ನಿಶ್ಚಿಂತೆಯಿಂದ ಆಗಿರು, ರಾಯರಿದ್ದಾರೆ. ರಾಯರು ಲಾರಿಯಲ್ಲಿರುವಂಥ ಲೋಡಿಗೆ ನಿನ್ನ ಗಂಡನಿಗೆ ಏನು ತೊಂದರೆ ಆಗದಿದ್ದಂಗೆ ರಾಯರು ನೋಡ್ತಾರೆ. ಹೆದರಬೇಡ, ನೀನು ಗಟ್ಟಿ ಧೈರ್ಯ ಮಾಡ್ಕೋ ಅಂತೆ. ಅದ್ರ ಮೇಲೆ ಆ ಹೆಣ್ಮಗಳು ಸ್ವಲ್ಪ ಸಮಾಧಾನ ಆಗ್ತಾಳೆ. ಸ್ವಲ್ಪ ಅಲ್ಲ, 180% ಸಮಾಧಾನ ಆಗಿಬಿಡ್ತಾಳೆ. ಯಾಕಂದರೆ ಹತ್ತಿರ ಸ್ಥಳ ಅಲ್ಲ, ದೂರ, ಎಷ್ಟೋ ಕಿಲೋಮೀಟ್ರ್ಗಳು ದೂರ. ಹತ್ತಿರ ಹೋಗಿ ಮೆಕ್ಯಾನಿಕ್ ಕರ್ಕೊಬರೋಣ ಅಥವಾ ಅವ್ರ ಜೊತೆಗೆ ಇರೋಣ, ಮಕ್ಕಳೋ ಮರಿಯೋ ಮತ್ತೊಬ್ಬರು ಇರೋಣ ಅಂದರೆ ಇರುವಂಗೂ ಇಲ್ಲ ಅಲ್ಲಿ. ಆದರೆ ರಾಯರ ಒಂದು ಅದ್ಭುತವಾದಂಥ ಪವಾಡ ನೋಡಿದ್ರ, ನನಗೂ ಒಂಥರ ಭಯ. ರಾಯರೇ ಒಬ್ಬರೇ ಇದ್ದಾರೆ ಅಲ್ಲಿ, ಹೌದು ನಿಮ್ಮ ಮೇಲೆ ಜವಾಬ್ದಾರಿ ಕೊಟ್ಟು, ಅದು ನಮಗೂ ಒಂಥರ ಮನಸ್ಸಿನಲ್ಲಿ ಕಳವಳ ಇರುತ್ತಲ್ವ, ಒಬ್ಬರೇ ಇದ್ದಾರೆ, ಧೈರ್ಯ ಕೊಟ್ಟಿದ್ದೀನಿ ಆ ಹೆಣ್ಮಗಳಿಗೆ, ಹೆದರಬೇಡ ರಾಯರಿದ್ದಾರೆ, ಯಾಕೆ ಹೆದರ್ತೀಯ ಅಂತ. ಆದರೆ ಯಾರಾದರೂ ಬಂದುಬಿಟ್ರೆ ತಂದೆ ಅಂತೆಲ್ಲ ಯೋಚನೆಯನ್ನು ಮಾಡ್ತಾ ಇರುವಾಗ ನೋಡಿ, ಅಲ್ಲಿ ಏನಾಗಿದೆ, ಅಲ್ಲಿ ಏನು ರಾಯರು ಪವಾಡ ಮಾಡಿದ್ದಾರೆ ಅಂದರೆ, ಈ ಬೊಂಡ ಅಂತೇವೆ ನಾವು, ಎಳ್ನೀರು ಅಂತೇವೆ ನೋಡಿ, ಎಳ್ನೀರು ನಾವು ಸಿಯಾಳ ಅಂತೀವಿ ಅದಕ್ಕೆ. ತೆಂಗಿನಕಾಯಲ್ಲಿ ಎಳ್ನೀರು ಬರುತ್ತಲ್ಲ ಅದು, ಆ ಲಾರಿ ಸಹಿತ ಅಲ್ಲೇ ಬಂದು ನಿಲ್ಲುತ್ತೆ. ಆ ಲಾರಿ ಏನಾಗುತ್ತೆ, ಹಾಳಾಗಿರುತ್ತೆ ಅಲ್ಲಿ. ಆಗೇನಾಯಿತು, ರಾಯರೇನು ಮಾಡಿದ್ರು, ನಮ್ಮ ಈ ತಳಮಳಕ್ಕೆ ಒಂದು ಧೈರ್ಯ ಕೊಟ್ಟರು. ಪಕ್ಕಕ್ಕೆ ಒಂದು ಗಾಡಿಯನ್ನು ತಂದು ನಿಲ್ಲಿಸಿ, ಆ ಗಾಡಿಯಲ್ಲಿ ಇವರು, ಈ ಗಾಡಿಯಲ್ಲಿ ಅವರು, ಏನೋ ಚೂರು ಮಾತಾಡ್ಕೊಳ್ಳೋ ಅಷ್ಟೊಂದು ಇದಾಯಿತು. ಆದರೆ ನೋಡಿ, ಅದು ಇಂಥ ಒಂದು ಇದಿತ್ತು ಗೊತ್ತಿಲ್ಲ. ಏನು ಬೊಂಡ ತಂದಂಥ ಲಾರಿಯವನು ಮಲಗಿದ್ದಾರೆ, ಇವರು ಮಲಗಿದ್ದಾರೆ. ಆ ಲಾರಿ ಬೊಂಡ ತಂದಂಥ ಲಾರಿಯವನ ಇಡೀ ಅಷ್ಟು ಡಿಸೈಲನ್ನು ಕದ್ದಿದ್ದಾರೆ. ಲಾರಿ ಅಂದರೆ ದೂರ ದೂರ ಹೋಗೋ ಲಾರಿ ಕೇಳಬೇಕಾ, ತುಂಬ ಡಿಸೈಲ್ ತುಂಬಿಕೊಂಡಿರುತ್ತೆ. ಇವರದ್ದು ಪ್ರಯತ್ನ ಮಾಡಿದ್ದಾರೆ, ಆದರೆ ತೆಗಿಯೋಕ್ಕಾಗಿಲ್ಲ. ಬೆಳಿಗ್ಗೆ ಎದ್ದು ನೋಡುವಾಗ ಅವ್ರು ನೋಡ್ತಾರೆ, ಪಕ್ಕದ ಲಾರಿಯವನ ಡಿಸೈಲ್ ಅಷ್ಟು ಹೋಗಿದೆ. ಅವನು ಹೇಳ್ದ, ಎಲ್ಲ ಡಿಸೈಲ್ ಕದ್ದುಬಿಟ್ಟಿದ್ದಾರೆ ಅಂತ. ಕದ್ದು ತೆಗಿತಾ ಇದ್ದರೂ ಸಹಿತ ಇವರು ಇಳಿಯಂಗಿಲ್ಲ. ಅಲ್ಲಿ ಇಳಿದ್ರೆ ಮತ್ತು ಇವ್ರು ರುಂಡನೆ ಹೋಯ್ತು, ಮತ್ತು ಮುಗೀತು ಕತೆ. ಇವ್ರು ನೋಡ್ದಿದ್ದಂಗೆ ಇರಬೇಕು ಆ ಪರಿಸ್ಥಿತಿ. ಯಾಕಂದರೆ ಅಲ್ಲಿ ಯಾರೂ ಇಲ್ಲ. ಮತ್ತು ಕಳ್ತನ ಮಾಡೋಕ್ಕೆ ಬರೋರು ಎಲ್ಲ ಸಾಯತ್ ಹಿಡ್ಕೊಂಡೇ ಬರ್ತಾರೆ ಅವರು. ಪುನಃ ಪುಕ್ಕಟ್ಟೆ ಅಷ್ಟೆಲ್ಲ ಧೈರ್ಯ ಮಾಡಿ ಯಾರೂ ಬರಲ್ಲ. ಆಯಿತು, ಅವ್ರದ್ದಂತೂ ಖಾಲಿ ಆಯಿತು. ಇವರು ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಹೀಗೀಗಾಯಿತು ಅಂತ. ನಂಗೆ ಅವ್ರು ಕೂಡಲೇ ಫೋನ್ ಮಾಡಿ ಹೇಳ್ತಾರೆ ಹಿಂಗಾಯಿತು ಅಂತ. ನಾನಂತೂ ಪ್ರತಿ ಸಲ ಫೋನ್ ಮಾಡ್ತಾನೇ ಇದ್ದೇನೆ ಅವರಿಗೆ. ಒಂದು ಸಲ 9 ಗಂಟೆ ಮಾಡಿದೆ, 12 ಗಂಟೆ ರಾತ್ರಿ ಮಾಡಿದೆ, 4 ಗಂಟೆಗೆ ರಾತ್ರಿ ಕಾಲ್ ಮಾಡ್ತಾನೆ ಇದ್ದಾನೆ, ಹೆಂಗಿದಾರಂತೆ ಅಂತ. ಇಲ್ಲ ಆರಾಮಿದ್ದಾರೆ, ಯಾವುದೋ ಬೊಂಡದ ಅಂಗಡಿಯವ್ರು, ಬೊಂಡದ ಲಾರಿ ಒಂದು ಬಂದು ನಿಂತಿದೆ ಅಂತ ಅಕ್ಕ. ಆವಾಗ ಒಂಥರ ಧೈರ್ಯ, ಬಂದು ನಿಂತಿದೆ ಅಂತ. ಸಾಧಾರಣ 12-1 ಗಂಟೆಗೇನೋ ಆ ಗಾಡಿ ಬಂದು ನಿಲ್ಲುತ್ತೆ ಅಲ್ಲಿ.
ಆಮೇಲೆ ಬೆಳಿಗ್ಗೆ ಗೊತ್ತಾಗುತ್ತೆ ಇವರಿಗೆ ಅವ್ರ ಲಾರಿದಷ್ಟು ಡೀಸೆಲ್ ತೆಗೆದಿದ್ದಾರೆ ಅಂತ. ಆದರೆ ಇವ್ರ ಲಾರಿಗೆ ಡೀಸೆಲ್ ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ತೆಗಿಯೋಕ್ಕೆ ಆಗಿಲ್ಲ. ನೋಡಿ ಹೇಗಿದೆ ಅಂತೇಳಿ ಅಲ್ವಾ. ಆವಾಗ ಹೆಂಡತಿ ಗಂಡನಿಗೆ ಹೇಳ್ತಾರೆ, ರಾಯನ ಮೇಲೆ ಭಾರ ಹಾಕಿ, ಬೆಳಗಾಗಿದೆ ಅಲ್ವಾ, ರಾಯನ ಮೇಲೆ ಭಾರ ಹಾಕಿ ಹೊರಡಿನ್ನೆ, ನಿಧಾನ ಹೊರಡಿ, ಆ ಗಾಡಿ ಹೋಗದೆ ನಿಧಾನ ಅಲ್ಲ ಅಂದರೆ ಆ ಕಂಡೀಷನಲ್ಲಿ ಇದೆ, ಅದು ಸ್ಪೀಡ್ ಹೋಗೋ ಕಂಡೀಷನಲ್ಲಿ ಇಲ್ಲ, ತೊಗೊಂಡು ಹೋಗಿ ನೀವು ಅಂತೂ ಕೊನೆಗೂ ಆ ಗಾಡಿಯನ್ನು ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಕೊನೆಗೆ ಅದನ್ನ ಆ ಲೋಡನ್ನು ಎಲ್ಲಿ ಖಾಲಿ ಮಾಡಬೇಕೋ ಅಲ್ಲಿ ಖಾಲಿ ಮಾಡಿ ಅವ್ರು ಬರ್ತಾರೆ. ಆಗ ಅವ್ರು ಹೇಳೋದು ನನ್ನ ಹತ್ರ, ನೋಡಿರಿ ರಾಯರಿದ್ದಾರೆ ಅನ್ನೋದು ಹೇಗೆ ಧೈರ್ಯ, ನಾವು ಮಾಡಿದ ಸೇವೆ, ನಾವು ಮಾಡಿದ ಪೂಜೆಗೆ ರಾಯರು ಹೇಗೆ ಧೈರ್ಯ ಕೊಡ್ತಾರೆ ಅನ್ನೋದನ್ನು ನೋಡಿಲ್ಲದಕ್ಕ ಅಂತ ಅಂದರು. ನನಗೂ ಥ್ಯಾಂಕ್ಸ್ ಹೇಳ್ತಾನೆ ಇದ್ದಾರೆ ಅವ್ರ ಹೆಣ್ಮಗಳು. ಥ್ಯಾಂಕ್ಸು ನಿಮಗೆ ತುಂಬ ಥ್ಯಾಂಕ್ಸು, ಆಗಾಗ ನನ್ನನ್ನು ವಿಚಾರಿಸ್ತಾ ಇದ್ರಿ ಅಂತ. ನಾನು ಯಾಕಂದರೆ ಧೈರ್ಯ ಕೊಡೋಕ್ಕೋಸ್ಕರ ವಿಚಾರಿಸ್ತೇನೆ. ನಾನು ಯಾವಾಗ ಪ್ರಾರ್ಥನೆ ಮಾಡಿಕೊಂಡು ನಾನು ಅಂತ ಹೇಳಿದ ತಪ್ಪಾಗುತ್ತೆ, ಇಲ್ಲಿ ಧೈರ್ಯ ಕೊಟ್ಟನೋ ಅದ್ರ ಮೇಲೆ 180% ಧೈರ್ಯ ಬಂತು ಅಂತ ಅಂದರು ಅವರು. ನಾನು ಆರಾಮಾಗಿದ್ದೀನಿ, ಧೈರ್ಯವಾಗಿದ್ದೀನಿ. ಊಟ ಮಾಡಿದ್ರಾ? ನಾನು ಊಟ ಎಲ್ಲ ಮಾಡಿದ್ದೀನಿ, ಆರಾಮಾಗಿದ್ದೀನಿ. ರಾಯರಿದ್ದಾರೆ ಅನ್ನೋದೊಂದು ನಂಬಿಕೆ ಇದೆ. ಖಂಡಿತ ನನ್ನ ಗಂಡನ್ನು ಮತ್ತು ಅಲ್ಲಿ ತುಂಬಿರುವಂಥ ಸಾಧಾರಣ 10 ಲಕ್ಷ ಬೆಲೆ ಬಾಳುವಂಥ ಲೋಡದು. ಎಲ್ಲನೂ ರಾಯರೇ ಕಾಪಾಡ್ತಾರೆ ಅಂತ ಹೇಳಿದ್ರಲ್ವ, ಕಾಪಾಡ್ತಾರೆ ರಾಯರು ಅಂತ. ಅವರು ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ, ನಾನು ಮಲ್ಕೊಂಡಿದ್ದೀನಿ. ಅಂತೂ ಬೆಳಿಗ್ಗೆ ಹೊಸ ಸುದ್ದಿ ಬರುತ್ತೆ. ನೋಡಿ ಎಷ್ಟಿದಂದರೆ, ಈ ಲಾರಿ ಏನಾಗೋದಿತ್ತೋ ಏನೋ ಗೊತ್ತಿಲ್ಲ, ಆ ಲಾರಿಯವ ಹಾಳಾಯಿತು ಅಂತ ಬಂದು ನಿಂತು ಆ ಡಿಸೈಲೆಲ್ಲ ಕದ್ದು, ಆಮೇಲೆ ಪಾಪ ಪುಣ್ಯಾತ್ಮನಿಗೆ ಓನರ್ ಇದು ಹಾಕಿದ ಮೇಲೆ ಅವ್ನು ಹೊರಡ್ತಾನೆ. ಅವ್ನು ಹೇಳೇ ಹೋಗ್ತಾನಂತೆ ಇವ್ರ ಹತ್ರ, ನನಗಿನ್ನು ಓನರ್ ದುಡ್ಡು ಹಾಕಿದ್ರು, ನಾ ಡಿಸೈಲ್ ಹಾಕ್ಕೊಂಡು ಇದು ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡು ಹೋಗ್ತೀನಿ ನಾನು ಅಂಥೇಳಿ ಅವ್ನು ಹೊರಡ್ತಾನೆ. ಇವರು ನಿಧಾನ ಹೋಗಿ ಅಂತೂ ಗ್ಯಾರೇಜಿಗೆ ಹೋಗಿ ಮುಟ್ಟಿ ಸರಿ ಮಾಡಿಕೊಂಡು ಆ ಲೋಡನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ದಾರೆ. ನೋಡಿದ್ರಾ, ರಾಯರನ್ನು ರಾಯರೇ ಅಂತ ಕರೆದಾಗ ಬರ್ತಾರೆ ಅಂತಾರೆ, ರಾಯರೇ ನೀವಿದ್ದೀರಿ ಅಂತ ಹೇಳಿದಾಗ ಬರ್ತಾರೆ. ರಾಯರಿದ್ದಾರೆ, ನಂಗೆ ಗೊತ್ತಿಲ್ಲಪ್ಪ, ದೂರ ಇದ್ದಾರೆ, ನೀವಿದ್ದೀರಿ, ನೀವು ಅದನ್ನು ಬಗೆಹರಿಸ್ಕೊಡ್ತೀರಿ ಅನ್ನೋ ನಂಬಿಕೆ ನನಗಿದೆಯಪ್ಪ ಅಂದಾಗ ಖಂಡಿತವಾಗಿಯೂ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾರೆ. ಇದೇ ಸಾಕ್ಷಿ ಅಲ್ವಾ. ಹಾಗಾಗಿ ರಾಯರ ಹೆಸರು ಹೇಳಿ ಯಾರಿಗೂ ಹೇಳೋದು, ಬೈಯೋದು ದಯವಿಟ್ಟು ಮಾಡಬೇಡಿ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ಯಾರೋ ಹತ್ರ ಜಗಳ ಮಾಡ್ಕೊಂಡಿರ್ತಾರೆ ಅಥವಾ ಯಾರೋ ನಮ್ಮ ಮನಸ್ಸು ನೋಯಿಸಿಡ್ತಾರೆ, ಅವ್ರಿಗೆ ಹೇಳುವಂಥ ಮಾತು ಏನು ಗೊತ್ತಾ, ದಯವಿಟ್ಟು ರಾಯರ ಭಕ್ತರು ಈ ಮಾತನ್ನು ಯಾವತ್ತೂ ಉಪಯೋಗಿಸ್ಬೇಡಿ. ಯಾಕಂದರೆ ನಾನು ವಿಡಿಯೋ ಲೆಂತ್ ಆಯ್ತಂತ ನೋಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.